बोलो भारत माता की ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಯಿತು. 2.5 ವರ್ಷದಿಂದಲೂ ಒಂದಲ್ಲ ಒಂದು ಹಗರಣಗಳು, ಭ್ರಷ್ಟಾಚಾರಗಳು, ಅಭಿವೃದ್ಧಿ ಇಲ್ಲದಿರುವಂತ ಸರ್ಕಾರ. ಯಾವುದೇ ವಿಚಾರದಲ್ಲೂ ಅಭಿವೃದ್ಧಿಗೆ ಒತ್ತು ಕೊಡದೆ ಜನಗಳಿಗೆ ಕಷ್ಟವನ್ನ ತೋರಿಸ್ತಿರುವಂತ ಸರ್ಕಾರ. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗೋಯ್ತು. ಈ ಸರ್ಕಾರ ಬಂದ ಮೇಲೆ ಜನಸಾಮಾನ್ಯರು ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೂ ಕಷ್ಟ ಆಗೋಯ್ತು. ಆ ತರದ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಪ್ರಾರಂಭದಲ್ಲಿ ಬಹಳ ಭರವಸೆ ಇತ್ತು. ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಚುನಾವಣೆಗೆ ಹೋಯಿತು ಸರ್ಕಾರ. ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನಂಬಿ ಜನ ನಮ್ಮನ್ನ ಉದ್ಧಾರ ಮಾಡ್ಬಿಡ್ತಾರೆ ಅಂತ ಹೇಳಿ ಓಟ್ ಕೊಟ್ಟರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೆಲಸ ಕಳಿಸಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗೊತ್ತಾಯ್ತು, ಈ ರಾಜ್ಯವನ್ನ ದಿವಾಳಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತೇಳಿ. ಈ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಅರ್ಥ ಆಗ್ತಿರುವಂತದ್ದು. ಮೊದಲನೇದು, ಇವರು ಪರಿಶಿಷ್ಟ ಜಾತಿಯ ಒಂದು ನಿಗದಿಯಾದಂತ ಅನುದಾನವನ್ನ, ಏನು SCP ಯೋಜನೆ ಅಡಿಯಲ್ಲಿ ಬರುವಂತದ್ದು, SC ಜನಾಂಗವನ್ನ ಜನಾಂಗಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಆ ಯೋಜನೆ ರೂಪಿಸ್ಲಿಕ್ಕೆ ಅಂತೇಳಿ ನಿಗದಿ ಮಾಡಿದಂತ ಒಂದು ಅನುದಾನ ಅದು. ಅದನ್ನೇನ್ ಮಾಡಿದ್ರೆ ಇವರು, ಒಬ್ಬ ಪರಿಶಿಷ್ಟ ಜಾತಿಯ ಜನಾಂಗದವರಿಗೆ ಒಂದು ಬೋರ್ವೆಲ್ ಕೊಡ್ಲಿಲ್ಲ, ಸಾಲ ಸೌಲಭ್ಯಗಳನ್ನ ಕೊಡ್ಲಿಲ್ಲ, ಭೂಮಿ ಖರೀದಿ ಮಾಡ್ಲಿಕ್ಕೆ ದುಡ್ಡು ಕೊಡ್ಲಿಲ್ಲ. ಅದ್ರ ಬದಲು ತಗೊಂಡೋಗಿ ಬೇರೆ ಯೋಜನೆಗಳಿಗೆ ಹಾಕೊಂಡ್ರು. ಗ್ಯಾರಂಟಿಗಳು ಕೊಡ್ತಾ ಇದೀವಿ, ಆ ಗ್ಯಾರಂಟಿಲಿ SCಗಳು ಇದಾರೆ ಇಲ್ಲಿ, ಹಾಗಾಗಿ ಅಲ್ಲೂ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಅದೇ ರೀತಿ ST ವಾಲ್ಮೀಕಿ ನಿಗಮ, ಅದು ಅಷ್ಟೇ TSP ಅಡಿಯಲ್ಲಿ ಬರುವಂತ ಅನುದಾನವನ್ನ ವಾಲ್ಮೀಕಿ ಜನಾಂಗದವರಿಗೆ ಅದನ್ನ ಅಭಿವೃದ್ಧಿಗೋಸ್ಕರ ನಿಗದಿ ಮಾಡಬೇಕು ಅಂತಿರುವಂತದ್ದು. ಅದನ್ನು ಕೊಳ್ಳೆ ಹೊಡೆದ್ರು. 187 ಕೋಟಿ ರೂಪಾಯಿಯನ್ನ ಹಗರಣ ಮಾಡಿದಂಥದ್ದು. ನೇರವಾಗಿ ವಾಲ್ಮೀಕಿ ನಿಗಮದಲ್ಲಿ ಇದ್ದಂತ ಅನುದಾನವನ್ನ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಹಗಲ್ ದರೋಡೆ ಅಂತ ಹೇಳ್ತಾರಲ್ಲ, ಇದನ್ನೇ ಹೇಳೋದು ಹಗಲ್ ದರೋಡೆ ಅಂತೇಳಿ. ಅಲ್ಲಿ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿಗೆ ಪೂರ್ತಿ ವರ್ಗಾವಣೆ ಮಾಡಿಬಿಟ್ರು. ಅಲ್ಲಿಗೆ ಕೇಳಿದ್ರೆ ಇವತ್ತರೆಗೂ ವಾಲ್ಮೀಕಿ ನಿಗಮಕ್ಕೆ ಹಣ ಬಂದಿಲ್ಲ, ವಾಪಸ್ ಬಂದಿಲ್ಲ. ಅದು 187 ಕೋಟಿ ರೂಪಾಯಿ ಹೋಗಿರುವಂತದ್ದು ಇವತ್ತಿಗೂ ಬಂದಿಲ್ಲ. ಹಾಗಾಗಿನೇ SC ST ನಿಗಮದಲ್ಲಿ ಯಾವುದೇ ತರದ ಕೆಲಸಗಳಾಗ್ತಾ ಇಲ್ಲ. ಒಂದು ಸಾಲ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಆಗ್ತಿಲ್ಲ, ಒಂದು ಬೋರ್ವೆಲ್ ಕೊಡ್ಲಿಕ್ಕೆ ಆಗ್ತಿಲ್ಲ, ಯಾವುದೇ ತರದ ಅಭಿವೃದ್ಧಿಗೆ ಅನುದಾನವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಿಮ್ಗಳಿಗೆಲ್ಲ ಗೊತ್ತಿದೆ, ಬಹಳ ದೊಡ್ಡ ಅನುದಾನವನ್ನ ಕೊಡ್ತಿತ್ತು. ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿದ್ವಿ, ಸಾಲ ಸೌಲಭ್ಯಗಳನ್ನ ಕೊಟ್ವಿ, ಬೋರ್ವೆಲ್ಗಳು ಅನೇಕ ಗ್ರಾಮಗಳಲ್ಲಿ ಬೋರ್ವೆಲ್ಗಳನ್ನ ಕೊಟ್ವಿ. ಆದ್ರೆ ಈ ಸರ್ಕಾರ ಬಂದ ಮೇಲೆ ಅದನ್ನೆಲ್ಲ ನಿಲ್ಲಿಸ್ಬಿಡ್ತದ್ದು. ಆದ್ರೆ ಓಟ್ ಹಾಕ್ಸ್ಕೊಂಡಂಥದ್ದು ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು ಈ ಸರ್ಕಾರವನ್ನ, ಕಾಂಗ್ರೆಸ್ನ ನಂಬ್ಕೊಂಡು ಓಟ್ ಹಾಕಿದ್ದಕ್ಕೆ ಅವ್ರು ಕೊಟ್ಟಂತ ಬಡವಳಿ ಅದು. ಅವ್ರು ಕೊಟ್ಟಂತ SC STಗಳಿಗೆ ಕೊಟ್ಟಂತ ಬಡವಳಿ ಏನೋ, ಅವ್ರ ಖಜಾನೆ ಖಾಲಿ ಮಾಡಿದಂಥದ್ದು, ಅವ್ರಿಗೆ ಯಾವುದೇ ತರದ ಅಭಿವೃದ್ಧಿ ಮಾಡದಿರೋಂಥದ್ದು, ಬಡವ್ರನ್ನ ಬಡವರಾಗೆ ಇಟ್ಟಿರುವಂಥದ್ದು. ಇದು ಇವ್ರ ಧೋರಣೆ. ಯುವಕರುಗಳಿಗೆ ಉದ್ಯೋಗ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು, ಉದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಹೇಳ್ತಿದ್ರು. ಕೊಟ್ರೆ ಇವರು ಯುವಕರ ಭತ್ಯೆ ಕೊಟ್ರೆ ಇವರು ಪಂಚ ಗ್ಯಾರಂಟಿಯಲ್ಲಿ ಅದೊಂದು ಯುವಕರ ಬಗ್ಗೆ ತಿರುಗೇ ನೋಡ್ಲಿಲ್ಲ. ಕೊನೆಗೆ ರೈತರು, ಇವತ್ತು ರೈತರಿಗೆ ಏನೆಲ್ಲ ಕಷ್ಟಗಳನ್ನ ಕೊಡ್ಬೋದು ಅಷ್ಟು ಕಷ್ಟಗಳನ್ನ ಕೊಟ್ಬಿಟ್ರಿ. ಈಗ ಜನಸಾಮಾನ್ಯ ಬಡವ ನಿಮ್ಮನ್ನೇ ಸರ್ಕಾರವನ್ನೇ ನಮ್ಮಂತವನು
ಎಲ್ಲಿಗೋಗ್ಬೇಕು? ಇವತ್ತು ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿ ಕೂತಿದೆಯಲ್ಲ, ಇಲ್ಲಿ ನೀವು 2,000 ರೂಪಾಯಿ ಕೊಟ್ಟ ತಕ್ಷಣ ಎಲ್ಲ ಸಮಸ್ಯೆಗಳು ಬಗೆಹರಿದು ಬಿಡುತ್ತಾ? ಎಲ್ಲ ಸಮಸ್ಯೆಗಳು ಬಗೆಹರಿಬಿಡುತ್ತಾ? ಫ್ರೀ ಬಸ್ ಕೊಟ್ರೆ ಸಮಸ್ಯೆ ಬಗೆಹರಿದಂಗ, ಫ್ರೀ ಕರೆಂಟ್ ಕೊಟ್ರೆ ಸಮಸ್ಯೆ ಬಗೆಹರಿದಂಗ. ಇವತ್ತು ಫ್ರೀ ಕರೆಂಟ್ ಅಂತೇಳಿ ಅಧಿಕಾರಕ್ಕೆ ಬಂದಂಥವ್ರು ಕರೆಂಟ್ ಚಾರ್ಜ್ ಬರ್ತಾ ಇದೆ. ಈಗ ಅನೇಕ ಮನೆಗಳಿಗೆ ಕರೆಂಟ್ ಬಿಲ್ಗಳು ಬರ್ತಾ ಇದೆ. ಕೇಳಿದ್ರೆ ನೀವು ಜಾಸ್ತಿ ಉಪಯೋಗಿಸ್ತಾ ಇದ್ರಿ, ಅದಕ್ಕೆ ಕೊಡ್ತಾ ಇದೀವಿ ಅನ್ನೋ ಥರದಲ್ಲಿ ಹೇಳೋ ಮಾತು ಹೇಳ್ತಾ ಇದ್ದಾರೆ. ಎಷ್ಟು ನಾಚಿಕೆಟ್ಟವರು ಅಂತಂದ್ರೆ ಇವರು ಏನ್ ಬೇಕಾದ್ರೂ ಹೇಳ್ತಾರೆ, ಇವರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇದ್ದಾರೆ ಇವರು. ಆ ಥರದಲ್ಲಿ ಇವತ್ತು ಈ ಸರ್ಕಾರ ನಡ್ಕೊತಿರುವಂಥದ್ದು. ರೈತರ ಪರವಾಗಿ ಮಾತಾಡೋದಾದ್ರೆ, ಎಷ್ಟೆಲ್ಲ ರೈತರುಗಳಿಗೆ ಸಂಕಷ್ಟಗಳನ್ನ ಕೊಡೋಕೆ ಸಾಧ್ಯ ಉಂಟು ಅಷ್ಟೂ ಕಷ್ಟಗಳನ್ನ ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ಬಂದು RTC ತಗೊಳ್ಳಿಕ್ಕೆ ಬಂದ್ರೆ ರೈತ ಮತ್ತೆ ಎಷ್ಟಿತ್ತು ದುಡ್ಡು, ಇವತ್ತೆಷ್ಟಿದೆ? ಮೊದಲು 10 ರೂಪಾಯಿ ಇದ್ದಿದ್ದು ಇವತ್ತು 30 ರೂಪಾಯಿ. 25 30 ರೂಪಾಯಿ. 1 to ಡಬಲ್. ಸ್ಪ್ರಿಂಕ್ಲರ್ ಸೆಟ್ಗೆ ನಾವೇನಾದ್ರು ಅರ್ಜಿ ಹಾಕಿದ್ರೆ ಬರೀ 4,000 ರೂಪಾಯಿ ಕೊಡ್ತಿದ್ದಂಥದ್ದು ಇವತ್ತು ಎಷ್ಟಾಗಿದೆ? ಇವತ್ತು 1,800 ರೂಪಾಯಿ ನಮ್ಗೆ ಕೊಡ್ತಿದ್ದು ಇವತ್ತು 4,000 ಚಿಲ್ಲರೆ ರೂಪಾಯಿಗೆ ಆಗಿದೆ. ಇವತ್ತು ಸ್ಪ್ರಿಂಕ್ಲರ್ ಸೆಟ್ಗೆ ಜಾಸ್ತಿ ಆಯ್ತು. ಎಲ್ಲ ಪರಿಕರಣಗಳಿಗೆ ರೈತ ಉಪಯೋಗಿಸ್ತಿದ್ದಂಥ ಪರಿಕರಣಗಳು ಸಬ್ಸಿಡಿಗಳನ್ನ ನಮ್ಮ ಕಾಲದಲ್ಲಿ ಎಷ್ಟು ರೈತರುಗಳು ಬಂದು ಕೇಳ್ತಿದ್ರು. ಟಿಲ್ಲರ್ ಕೇಳಿದ್ರೆ ಅಕಸ್ಮಾತ್ ಬೇರೆ ಬೇರೆ ನಿಮ್ಗೆ ಮಿಷಿನ್ಗಳು ಬೇಕು ಅಂತಂದ ಸನ್ನಿವೇಶದಲ್ಲಿ ಸಬ್ಸಿಡಿ ಬೇಕಾದಷ್ಟು ಎಷ್ಟು ಜನ ಕೇಳ್ತಿದ್ರು ಅಷ್ಟು ಜನಕ್ಕೂ ಕೊಡ್ತಿದ್ರು. ಕೃಷಿ ಹೊಂಡಗಳು ಮಾಡಲಿಕ್ಕೆ ಟಾರ್ಪಲ್ ಕೊಡುವಂಥದ್ದು, ಎಲ್ಲ ತರದ ಕೃಷಿ ಚಟುವಟಿಕೆಗಳಿಗೆ ರೈತರಿಗೆ ಏನೆಲ್ಲ ಬೇಕಾಗಿತ್ತೋ ಅದು ಬಿಜೆಪಿ ಸರ್ಕಾರದಲ್ಲಿ ಏರಳವಾಗಿ ಕೊಡ್ತಾ ಇದ್ದಂಥದ್ದು, ಅತಿ ಹೆಚ್ಚು ಕೊಡ್ತಿದ್ದಂಥದ್ದು. ಆದ್ರೆ ಈ ಸರ್ಕಾರ ಬಂದ ಮೇಲೆ ರೈತರಿಗೆ ಸಬ್ಸಿಡಿ ಕೊಡುವಂಥದ್ರಲ್ಲಿ ನಿಗದಿ ಮಾಡಿದರೆ ವರ್ಷಕ್ಕೆ ಬರೀ 10 ಜನಕ್ಕೆ ಕೊಡುವಂಥದ್ದು. ಎಲ್ಲ ಪರಿಕರಣಗಳನ್ನ ಜಾಸ್ತಿ ಮಾಡಿದ್ದಲ್ಲದೆ ಸಬ್ಸಿಡಿ ಕೊಡುವಂಥದ್ದನ್ನು ಕಡಿಮೆ ಮಾಡಿಬಿಟ್ರು ಇವರು. ಕಡಿಮೆ ಮಾಡಿದ್ರು. ಇವತ್ತು ಮಳೆ ಬಹಳ ಕಡಿಮೆ ಆಗ್ಬಿಟ್ಟಿದೆ ನಮ್ಮ ಭಾಗದಲ್ಲಿ. ಮಳೆ ಎಲ್ಲಾಗಿದೆ ಈ ವರ್ಷದಲ್ಲಿ, ಮಳೆ ಸಾಕಾಗ್ತಿಲ್ಲ. ಆ ಪರಿಸ್ಥಿತಿ ಬಂದಿರುವಂಥದ್ದು. ನಮ್ಮ ರೈತರು ಬಾಳೆನ ಜಾಸ್ತಿ ಬೆಳೆದು ಬಿಟ್ಟಿದ್ದಾರೆ. ಯಾರು ಕೇಳಿದ್ರು ಬಾಳೆನ ದರದಲ್ಲಿ ಆಗ್ಬಿಟ್ಟಿದೆ. ಇವತ್ತು ಬಾಳೆ ಬೆಳಿಲಿಕ್ಕೆ ಎಷ್ಟು ಖರ್ಚಾಗುತ್ತೆ? ಅದಕ್ಕೆ ಔಷಧಿ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು, ಒಂದು ದೊಡ್ಡ ಪ್ರಮಾಣದಲ್ಲಿ ಖರ್ಚಾಗುವಂಥದ್ದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥದ್ದು. ಖರ್ಚು ಮಾಡಿದ್ರೆ ಬೆಳೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ರೇಟೇ ಸಿಗ್ತಾ ಇಲ್ಲ. ಎಷ್ಟು ಕಡಿಮೆ ಆಗ್ಬಿಟ್ಟಿದೆ ಈಗ. ಮಳೆ ಬಂದ ಸರಿ ಗಾಳಿ ಜಾಸ್ತಿಯಾಗಿ ಬಾಳೆ ಎಲ್ಲ ಬಿದ್ದೋಯ್ತು. ಆದ್ರೆ ಇಲ್ಲಿರೋ ಶಾಸಕರು ಕನಿಷ್ಠ ಪಕ್ಷ ಅದಕ್ಕೆ ಪರಿಹಾರ ಕೊಡಿ ಅಂತ ಸರ್ಕಾರನ ಕೇಳಲೇ ಇಲ್ಲ. ಈ ಶಾಸಕರಿಗೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಪರಿಹಾರ ನಮ್ಮ ಕಾಲದಲ್ಲಿ ಎಲ್ಲ ಬೆಳೆಗಳಿಗೂ ಪರಿಹಾರ ಬಂತು. ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಬಾಳೆ ಗಿಡ ಬಿತ್ತೋದಂತದಕ್ಕೆ ಎಕರೆಗೆ ಇಷ್ಟು ಅಂತೇಳಿ 25,000 ರೂಪಾಯಿ ಕೊಟ್ರು. ಈರುಳ್ಳಿಗೆ ಅದಕ್ಕೆ 25,000 ರೂಪಾಯಿ ಕೊಟ್ರು. ಅವಾಗ ಮನೆ ಬಿದ್ದೋಗಿದ್ರೆ ಒಂದು ಮನೆ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಳ್ಳಿಕ್ಕೆ ಅಂತ 50,000 ರೂಪಾಯಿ